ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಬೆಂಗಳೂರಿನ ಜೆಪಿ ಭವನದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದ್ದು, ಜೆಡಿಎಸ್ ಮುಖಂಡರು ಶ್ರದ್ಧಾಭಕ್ತಿಯಿಂದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ್ದಾರೆ. ಈ ಕುರಿತು ಒಂದು ವರದಿ. ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಆಶಯದಂತೆ ಬೆಂಗಳೂರಿನ ಜೆಪಿ ಭವನದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು. ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಧ್ವಜಾರೋಹಣ ಕಾರ್ಯಕ್ರಮ ವೈಭವದಿಂದ ನೆರವೇರಿತು. ಧ್ವಜಾರೋಹಣದ ನಂತರ ಮಾತನಾಡಿದ ನಾಯಕರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಅಪ್ರತಿಮ ತ್ಯಾಗ ಮತ್ತು ಬಲಿದಾನ ನೀಡಿದ ಹೋರಾಟಗಾರರನ್ನು ಗೌರವಪೂರ್ವಕವಾಗಿ ಸ್ಮರಿಸಿದರು. ದೇಶದ ಸಂವಿಧಾನ, ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಒಮ್ಮತದಿಂದ ಕರೆ ನೀಡಿದರು. ಈ ವಿಶೇಷ ಸಮಾರಂಭದಲ್ಲಿ ಜೆಡಿಎಸ್ ಗ್ರೇಟರ್ ಬೆಂಗಳೂರು ಅಧ್ಯಕ್ಷ ಎಚ್.ಎಂ. ರಮೇಶ್ ಗೌಡ, ಹಿರಿಯ ನಾಯಕರಾದ ಎಂ.ಎಸ್. ನಾರಾಯಣ ರಾವ್, ಮಾಜಿ ಸಚಿವೆ ಲೀಲಾದೇವಿ ಆರ್. ಪ್ರಸಾದ್, ಮಾಜಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ ಹಾಗೂ ಪ್ರಸ್ತುತ ವಿಧಾನ ಪರಿಷತ್ ಸದಸ್ಯ ಟಿ.ಎ. ಶರವಣ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನೂರಾರು ಪಕ್ಷದ ಕಾರ್ಯಕರ್ತರು ಮತ್ತು ಮಹಿಳಾ ವಿಭಾಗದ ಪದಾಧಿಕಾರಿಗಳು ದೇಶಭಕ್ತಿ ಗೀತೆಗಳನ್ನು ಹಾಡಿ ಭಾರತ ಮಾತಾ ಕೀ ಜೈ ಎಂಬ ಘೋಷಣೆಗಳೊಂದಿಗೆ ಜೆಪಿ ಭವನದಲ್ಲಿ ದೇಶಭಕ್ತಿಯ ಅಲೆಯನ್ನು ಮೂಡಿಸಿದರು. ಇಡೀ ಜೆಪಿ ಭವನವು ತ್ರಿವರ್ಣದ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ದೇಶದಲ್ಲಿ ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಪಕ್ಷದ ಕಚೇರಿಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಎಲ್ಲ ನಾಗರಿಕರಿಗೆಲ್ಲರೂ ಕೂಡ 80ನೇ ಸ್ವಾತಂತ್ರ್ಯ ಹಬ್ಬದ ಒಂದು ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಸ್ವಾತಂತ್ರ್ಯ ನಮಗೆ ಅಷ್ಟು ಸುಲಭವಾಗಿ ಬಂದಿರತಕ್ಕಂಥದ್ದಲ್ಲ. ಈ ಸ್ವಾತಂತ್ರ್ಯ ನಾವು ಪಡ್ಕೊಳ್ಬೇಕಾದ್ರೆ ಕೋಟ್ಯಾಂತರ ಜನ ನಾವಿವತ್ತು ಬಲಿದಾನಕ್ಕೆ ಒಳಗಾಗಿ ಬ್ರಿಟಿಷ್ನವರ ಗುಂಡೇಟಿಗೆ, ಬ್ರಿಟಿಷ್ನವರ ಏನು ಒಂದು ದಬ್ಬಾಳಿಕೆ, ದೌರ್ಜನ್ಯಕ್ಕೆ, ಅವರ ನೇಣಿನ ಒಂದು ಹಗ್ಗದ ಕೊರಳೊಡ್ಡಿ, ಅವರ ಬುಲೆಟ್ಗಳಿಗೆ ಎದೆಯೊಡ್ಡಿ ಇವತ್ತು ಕೋಟ್ಯಾಂತರ ಜನ ಇವತ್ತು ಬಲಿದಾನ ಒಳಗಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ದೇಶದಲ್ಲಿ ಅನೇಕ ಮಹನೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ಎಲ್ಲ ಕಡೆ ಇಡೀ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಕೂಡ, ಆನಂತರ ಮಹಾತ್ಮ ಗಾಂಧೀಜಿಯವರು ಕೂಡ ಅದರ ನೇತೃತ್ವವನ್ನು ವಹಿಸಿ ಅಲ್ಲಿ ಬಹಳ ಸಿಕ್ಕಾಪಟ್ಟೆ ಅಂದರೆ ಬ್ರಿಟಿಷ್ನವರ ಏನು ಒಂದು ಬೂಟ್ ಏಟ್ಗೆ, ಒಂದು ಲಾಠಿ ಏಟ್ಗೆ, ಒಂದು ಅವರ ಗುಂಡೇಟಿಗೆ, ಅವರ ಎಲ್ಲ ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆಗಳಿಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಸೇನಾನಿಗಳು ಯಾರೂ ಕೂಡ ಹಿಂಜರಿಲಿಲ್ಲ. ಅಂದರೆ ಪ್ರತಿದಿನ ಅವ್ರು 100 ಜನ ಸಾಯಿಸಿದ್ರೆ 1000 ಜನ ಬರ್ತಾ ಇದ್ರು, 1000 ಜನ ಸಾಯಿಸಿದ್ರೆ 2000 ಜನ ಬರ್ತಾ ಇದ್ರು. ಕಡೆಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಇಂಗ್ಲೆಂಡಲ್ಲಿ ಒಬ್ಬ ಪ್ರಧಾನಮಂತ್ರಿ ಇದ್ದ. ಆ 1940ರಿಂದ 45ರವರೆಗೂ ಕೂಡ ಅವನು 2 ಬಾರಿ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದೇಶದ ಏನು ಸ್ವಾತಂತ್ರ್ಯ ಹೋರಾಟಗಾರರು ಅವರ ಚಳುವಳಿಗಳು ಅನೇಕ ಚಳುವಳಿಗಳು ಇವೆಲ್ಲ ಕೂಡ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳಿದಾಗೆ 1000 ಜನ ಅವರ ದೌರ್ಜನ್ಯ ದಬ್ಬಾಳಿಕೆಗೆ ಒಳಗಾಗಿ ಸತ್ರೆ ನಾಳೆ 2000 ಜನ, 10,000 ಜನ, ಆದರೆ ಎಲ್ಲೂ ಕೂಡ ಸಂಖ್ಯೆ ಕಡಿಮೆ ಆಗಲಿಲ್ಲ. ಅಲ್ಲಿನ ಪ್ರಧಾನಮಂತ್ರಿ ಅವತ್ತು ಏನು ಮಾಡ್ದ ಅಂತ ಹೇಳಿದ್ರೆ, ಅವನ ಹೆಸರು ವಿನ್ಸ್ಟನ್ ಚರ್ಚಿಲ್ ಅಂತ ಹೇಳಿ ಪ್ರಧಾನಮಂತ್ರಿ. ಇವನೇನ್ ಮಾಡ್ದ ಅಂತ ಹೇಳಿದ್ರೆ, ಏನು ಭಾರತೀಯರು ಇಷ್ಟು ಗಟ್ಟಿಗರು, ಈ ಸ್ವಾತಂತ್ರ್ಯಕ್ಕಾಗಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ, ನಾವೆಷ್ಟು ಜನ ಸಾಯಿಸಿದ್ರು ಕೂಡ ಅದಕ್ಕೆ ಡಬಲ್ ಆಗಿ ಬರ್ತಾ ಇದಾರೆ, ಟ್ರಿಬಲ್ ಆಗಿ ಬರ್ತಾ ಇದ್ರಲ್ಲ, ಏನ್ ಮಾಡೋದು ಅಂತ ಹೇಳಿ ಅವನು ಒಂದು ಆದೇಶ ಮಾಡ್ತಾನೆ. ಅಲ್ಲಿ ಕುಂತ್ಕೊಂಡು, ಇಂಗ್ಲೆಂಡಲ್ಲಿ ಕುಂತ್ಕೊಂಡು ಒಂದು ಆದೇಶ ಮಾಡ್ತಾನೆ. ಆದ್ರೆ ಇವ್ರನ್ನ ಏನ್ ಮಾಡಿದ್ರು, ಎಷ್ಟು ಹೊಡೆದ್ರು, ಗುಂಡೇಟ್ ಹೊಡೆದ್ರು, ಲಾಠಿಯಲ್ಲಿ ಬೂಟೇಟು ಏನು ಮಾಡಿದ್ರು ಕೂಡ, ನೇಣು ಹಾಕಿದ್ರು ಕೂಡ ಇವರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದೇನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಒಂದು ಆದೇಶ ಮಾಡ್ತಾನೆ. ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಅಲ್ಲ ಸೈನಿಕರಿಗೆ ಎಲ್ರಿಗೂ ಕೂಡ ಒಂದು ಆದೇಶ,
ಆದರೆ ಈ ಆದೇಶ ಹೇಗಿರುತ್ತೆ ಅಂತ ಹೇಳಿದ್ರೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮನೆಯಲ್ಲಿ ಇರ್ತಕ್ಕಂಥ ದವಸ ಧಾನ್ಯಗಳನ್ನ, ಬೆಳ್ಳಿ ಬಂಗಾರ ಒಡವೆ ಏನಿದ್ರು ಕೂಡ, ಅಂದ್ರೆ ಊಟ ಇಲ್ದಿರ ಸಾಯ್ಬೇಕು ಇವರು. ನಾವು ಎಷ್ಟು ಹೊಡೆದ್ರು ಕೂಡ ಇವ್ರು ಮಾಡ್ತಾನೆ ಇದ್ದಾರೆ. ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಊಟ ಇಲ್ದಿರ ಸಾಯ್ಬೇಕು ಅಂದ್ರೆ ದವಸ ಧಾನ್ಯಗಳೆಲ್ಲ ದೋಚ್ಕೊಂಡು ಬರಬೇಕು ಅಂತ ಹೇಳಿ, ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬೆಳ್ಳಿ ಬಂಗಾರ ದವಸ ಧಾನ್ಯ ಆದ್ರೆ ಏನು ಮಾಡಿದ್ರು ಕೂಡ ಕಮ್ಮಿ ಆಗಲಿಲ್ಲ. ಕಡೆಗೆ ಅವರು ಸೋಲನ್ನ ಒಪ್ಪಿಕೊಂಡು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು, ಸ್ವಾತಂತ್ರ್ಯವನ್ನ ತಗೊಂಡಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಮೂಲೆ ಮೂಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಸ್ವಾತಂತ್ರ್ಯ ಹೇಗ್ ಬಂತು ಅನ್ನುವಂತ ವಿಚಾರವನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಬೇಕು. ಪ್ರತಿಯೊಬ್ಬರ ಜವಾಬ್ದಾರಿ. ನಮ್ಮ ದೇಶದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೂಡ ಇವರು ಅಧಿಕಾರ ವಹಿಸಿಕೊಂಡ ಮೇಲೆ ಇವತ್ತು ದೇಶ ಬಹಳ ಮುಂದೆ ಹೋಗ್ತಾ ಇದೆ. ಇವತ್ತು ನಾವು ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ 5ನೇ ಸ್ಥಾನದಲ್ಲಿದ್ದೇವೆ. ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ನಾವು ಪ್ರಗತಿಯನ್ನ ಕಾಣ್ತಾ ಇದ್ದೇವೆ. ಬಹುಶಃ ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತ ಕುಮಾರಣ್ಣವರು ಕೂಡ ಆ ಮಂತ್ರಿ ಮಂಡಲದಲ್ಲಿ ಇವತ್ತು ಅದ್ಭುತವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಗತಿಯಲ್ಲಿ ಎಷ್ಟು ಮುಂಚೂಣಿಯಲ್ಲಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಎಲ್ಲರ ಜವಾಬ್ದಾರಿ ಇದೆ. ನಾವೆಲ್ಲರೂ ಕೂಡ ಇವತ್ತು ದೇಶದಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ನಮ್ಮ ಇವತ್ತು ಪಕ್ಷ ಸಂಘಟನೆ ಇರ್ಬೋದು, ಮತ್ತೆ ನಮ್ಮ ನಾಯಕರು ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಸನ್ಮಾನ್ಯ ದೇವೇಗೌಡರು ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಕೂಡ ಜೀವಂತವಾಗಿದ್ದಾವೆ. ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಕೂಡ ಜೀವಂತವಾಗಿದ್ದಾವೆ. ಇವತ್ತು ಕೂಡ ಜನ ಅದನ್ನ ನೆನೆಸ್ಕೊಳ್ತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರ ಬುಕ್ ಅಲ್ಲಿ ನೋಡಬಹುದು ನೀವು. ಅವರು ಒಂದು ಬುಕ್ ಅನ್ನ ಬರೆದು ನಾವು ಬಾಬು ಜಗಜೀವನ್ ರಾಮ್ ನಗರ ಆ ಒಂದು ಆಡಿಟೋರಿಯಂ ಅಲ್ಲಿ ಏನು ಬುಕ್ ಬಿಡುಗಡೆ ಮಾಡಿದ್ರು, ಆ ಬುಕ್ ಅಲ್ಲಿ ನೋಡಬಹುದು. ಇವತ್ತು ಇದರಲ್ಲಿ ಅವರ ನೆನೆಸ್ಕೊಳ್ಳುವಂತ ಕಾರ್ಯಕ್ರಮಗಳಾಗಿದ್ದಾವೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ ಇದೆ. ಈ ಒಂದು ಸ್ವಾತಂತ್ರ್ಯದ ವಿಚಾರ ನಾವೆಲ್ಲರಿಗೂ ಕೂಡ ತಿಳಿಸಬೇಕು. ಈ ಸ್ವಾತಂತ್ರ್ಯದ ಬಗ್ಗೆ ಎಲ್ರಿಗೂ ತಿಳಿಸಬೇಕು. ಈ ಸ್ವಾತಂತ್ರ್ಯ ಶತಮಾನಗಳಲ್ಲಿ ಕೂಡ ಜೀವಂತವಾಗಿರಬೇಕು. ಇದನ್ನ ಪ್ರತಿ ವರ್ಷ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಕೂಡ, ಇವತ್ತು ದೇಶದಲ್ಲಿ ಕೂಡ, ಇವತ್ತು ಏನು ಆರ್ಮಿಯಲ್ಲಿ ಎಷ್ಟು ವಿಂಗ್ಗಳಿದಾವೆ ಎಲ್ಲ ವಿಂಗ್ಗಳನ್ನ ಕೂಡ ಇವತ್ತು ಪರಿಚಯ ಮಾಡುವಂತದ್ದು, ಆ ಒಂದು ಧ್ವಜವಂದನೆ ಪ್ರಧಾನಮಂತ್ರಿಗಳು ಸ್ವೀಕಾರ ಮಾಡತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನ ಕೂಡ ನಿರಂತರವಾಗಿ ಬಹುಶಃ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಒಂದು ಬಹಳ ನಮ್ಮ ರಾಷ್ಟ್ರೀಯ ಹಬ್ಬ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೂಡ ಬೇರೆ ಬೇರೆ ದೇಶಗಳಿಂದ ಗಣ್ಯರನ್ನ ಕರೆಸಿ ಇವತ್ತು ಅವರನ್ನ ಕೂರಿಸಿ ಅವರು ಕೂಡ ಇದನ್ನ ನೋಡುವಂತದ್ದು. ಅಷ್ಟು ನಾವು 2 ಕಣ್ಣು ಸಾಲದು. ಇವತ್ತು ದೆಹಲಿಯಲ್ಲಿ ನಡೆಯುತ್ತಾ ಇರ್ತಕ್ಕಂತಹ ಒಂದು ಕಾರ್ಯಕ್ರಮಗಳು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳು. ಹಾಗಾಗಿ ನಿರಂತರವಾಗಿ ಶಾಶ್ವತವಾಗಿ ಜೀವಂತವಾಗಿ ಈ ಒಂದು ಸ್ವಾತಂತ್ರ್ಯವನ್ನ ಉಳಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಕೂಡ ಇದು. ಹಾಗಾಗಿ ಮತ್ತೊಮ್ಮೆ ಸ್ವಾತಂತ್ರ್ಯ ಶುಭಾಶಯಗಳನ್ನ ತಮ್ಗೆಲ್ಲರಿಗೂ ಕೂಡ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ